ಲೋಕಾಯುಕ್ತ ಈಗ ತನಿಖೆಯನ್ನ ಮಾಡ್ತಾ ಇದೆ ಮೈಸೂರಿನ ಮೂಡ ಪ್ರಕರಣದಲ್ಲಿ. ಈಗ ಮುಂದುವರೆದ ಭಾಗದಲ್ಲಿ ಏನಾಗ್ತಾ ಇದೆ, ಈ ಅರ್ಜಿಯನ್ನ ಸಲ್ಲಿಸಿದಂತವರು ಸ್ನೇಹಮಯಿ ಕೃಷ್ಣ, ದೂರುದಾರ ಸ್ನೇಹಮಯಿ ಕೃಷ್ಣ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ ಅನ್ನ ದಾಖಲಿಸಿದ್ದು ದೇವರಾಜ ಠಾಣೆಯ ಪೊಲೀಸರು. ಕೆಪಿಸಿ ವಕ್ತಾರ ಎಂ ಲಕ್ಷ್ಮಣ ದೂರಿನ ಮೇರೆಗೆ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡಿದ್ದಾರೆ. ನಿನ್ನೆ ಠಾಣೆಗೆ ಭೇಟಿಯನ್ನ ಸ್ನೇಹಮಯಿ ವಿರುದ್ಧ ಈಗ ದೂರನ್ನ ಎಂ ಲಕ್ಷ್ಮಣ ಅವರು ನೀಡಿದರು. ಸಿಎಂ ಪತ್ನಿ ಪಾರ್ವತಿ ಮೂಡಾದಿಂದ ಪಡೆದ ನಿವೇಶನದ ಕ್ರಯಪತ್ರದ ಮುದ್ರಾಂಕ ಶುಲ್ಕದ ಬಗ್ಗೆ ಆಕ್ಷೇಪವನ್ನ ಸ್ನೇಹಮಯಿ ಕೃಷ್ಣ ವ್ಯಕ್ತಪಡಿಸಿದರು. ಈ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿ ಸ್ನೇಹಮಯಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ಎಂ ಲಕ್ಷ್ಮಣ್ ಅವರು ಮಾಡಿರೋದು. ಪ್ರತಿನಿತ್ಯ ಒಂದಲ್ಲ ಒಂದು ಸಿಎಂ ವಿರುದ್ಧ ಆರೋಪ ಮಾಡಿ ಒತ್ತಡ ಹೇರ್ತಾ ಇದ್ದಾರೆ. ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಎಂ ಲಕ್ಷ್ಮಣ್ ದೂರನ್ನ ಕೊಟ್ಟಿದ್ದಾರೆ. ದೂರು ನೀಡಿದ ಒಂದೇ ದಿನದಲ್ಲಿ ಎಫ್ಐಆರ್ನ ಈಗ ದೇವರಾಜ ಪೊಲೀಸ್ ಠಾಣೆಯ ಪೊಲೀಸರು ಈಗ ದಾಖಲನ್ನ ಮಾಡಿಕೊಂಡಿದ್ದಾರೆ. ನನ್ನ ಸಹೋದ್ಯೋಗಿ ಮೈಸೂರಿನ ಪ್ರತಿನಿಧಿ ಕೆಪಿ ನಾಗರಾಜ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಕೆಪಿ ನಾಗರಾಜ್, ಈಗ ಅರಗಿಸಿಕೊಳ್ಳಲಾಗದ ಸ್ಥಿತಿಯಲ್ಲಿ ಈ ದೂರು ದಾಖಲೆಗಳಾಗ್ತಾ ಇದೆಯಾ ಅಥವಾ ಮೇಲ್ನೋಟಕ್ಕೆ ಪದೇ ಪದೇ ಕಿರುಕುಳವನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ ಈ ದೂರು ದಾಖಲಾಗ್ತಾ ಇರೋದಾ? ಎಕ್ಸಾಕ್ಟ್ ಆಗಿ ಇದೇ ರೀತಿಯಾಗಿ ಅನ್ನೋ ರೀತಿಯಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸದ್ಯಕ್ಕಂತೂ ನಿನ್ನೆ ಸ್ನೇಹಮಯಿ ಕೃಷ್ಣ ಏನು ಈ ಪ್ರಕರಣದ ಮೂಲ ದೂರದಾರರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಬಿಡುಗಡೆ ಮಾಡಿರುವಂತಹ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ಗಳು ಅದು ಒಂದು ರೀತಿಯಾಗಿ ತಪ್ಪಾದಂತಹ ಮಾಹಿತಿಗಳನ್ನ ನೀಡುವಂತಹ ಬಿಡುಗಡೆ ಮಾಡ್ತಾ ಇದ್ದಾರೆ. ಸಿಎಂ ಮತ್ತು ಸಿಎಂ ಕುಟುಂಬದ ವಿರುದ್ಧ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರ ಮೇಲೆ ಸೂಕ್ತವಾದಂತಹ ಕ್ರಮ ಕೈಗೊಳ್ಳಬೇಕು. ಯಾಕಂದ್ರೆ ಮೊನ್ನೆ ತಾನೇ ಸ್ನೇಹಮಯಿ ಕೃಷ್ಣ ಅವರು ಒಂದು ದಾಖಲೆಯನ್ನು ಬಿಡುಗಡೆ ಮಾಡಿದ್ರು. ಅದು ರಿಜಿಸ್ಟ್ರೇಷನ್ ಫೀಸ್ ಅನ್ನ ಏನಿದೆ, ಆ ಚಲನ್ ಅಮೌಂಟ್ ಏನಿದೆ, ಆ ಚಲನ್ ಅಮೌಂಟ್ ಅನ್ನ ಖುದ್ದು ವಿಶೇಷ ತಹಸೀಲ್ದಾರ್ ಕಟ್ಟಿದ್ದಾರೆ. ಸಿಎಂ ಪತ್ನಿಯ ಪ್ರಕರಣದಲ್ಲಿ ಎನ್ನುವಂತ ಡಾಕ್ಯುಮೆಂಟ್ ಬಿಡುಗಡೆ ಮಾಡಿದ್ರು. ಆ ದಾಖಲೆಯ ಹಿನ್ನೆಲೆಯಲ್ಲಿ ಈಗ ಕಾಂಗ್ರೆಸ್ ವಕ್ತಾರ ಕೆಪಿಸಿಸಿ ಲಕ್ಷ್ಮಣ್ ನೀಡಿದಂತಹ ದೂರಿನ ಆಧಾರದ ಮೇಲೆ ಈಗ ಎಫ್ಐಆರ್ ದಾಖಲಾಗಿದೆ. ಯಾರು ಓಕೆ ಕೆಪಿ ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.